ಆಫ್ ಸ್ಕ್ರೀನು ಫುಲ್ ಡೈಲಾಗಿಂಗ್ ಅಂತಾನೆ ಹೇಳ್ಬೋದು. ಈ ಸಿನಿಮಾನಲ್ಲಿ ಅಲೆಕ್ಸ್ ಚಟ್ವಾ ಅನ್ನೋ ಒಂದು ಪಾತ್ರ ಮಾಡ್ತಿದ್ದಾರೆ. ಸೊ ಚಟ್ವಾ ಅನ್ನೋದು ಅಡುಗೆ ಮನೆಯಲ್ಲಿ ನಾವು ದೋಸೆ ಮಗ್ಚಾಕೋಕೆ ಯೂಸ್ ಮಾಡೋ ಅಂಥದ್ದನ್ನು ಮಗ್ಚಾಕೋಕೈ ಅಂತ ಹೇಳ್ತೀವಲ್ಲ, ಅದು ಕೂರ್ಗಲ್ಲಿ ಅದನ್ನು ಚಟ್ವಾ ಅಂತ ಹೇಳ್ತಾರಂತೆ. ಸೊ ಅಲೆಕ್ಸ್ ಚಟ್ವಾ ಆಗಿ ಎಷ್ಟು ಖುಷಿ ತಂದಿದೆ ಪಾತ್ರ. ಎಲ್ಲರಿಗೂ ನಮಸ್ಕಾರ. ಅಂದರೆ ಹೇಳ್ತೀನಿ, ಅಂದರೆ ಗೊತ್ತಿಲ್ಲ ಈ ನನ್ನ ಮುಂದಿನ ಮಾತುಗಳು ಯಾರ ಹೃದಯಕ್ಕೆ ಹಾನಿ ತರುತ್ತೋ ನನಗನ್ಸಿದೆ ಹೇಳ್ತೀನಿ. ನಾನು ಸಿನಿಮಾ ನೋಡೋ ರೀತಿಯಲ್ಲಿ ಹೇಳ್ತೀನಿ, ಸಿನಿಮಾ ಫನ್ನಿಗೆ ಮಾಡಬೇಕು. ಈ ಹಾರ್ಟ್ ಆಪ್ರೇಷನ್ ಮಾಡೋ ಥರ ಎಲ್ಲ ಮಾಡಬಾರ್ದು. ಖುಷಿ ಮಾಡಬೇಕು, ಯಾವಾಗೂ ಪಾಸಿಟಿವ್ ನೋಡಬೇಕು. ಈಗ ನನ್ನ ಕಣ್ಣಿಗೆ ಎಟ್ಬಿಟ್ಟು 40 ಹೊಲಿಗೆ ಹಾಕೊಂಡ ಯಾರೋ ಇವು ಗುರು ಅಂತ ನಾನು ಹೇಳ್ತೀನಿ ಗೊತ್ತಾ, ಕಣ್ಣು ಉಳ್ದೈತಲ್ಲ ಅದೇ ಖುಷಿ ಅಂತ. ರಿಪ್ಸ್ ಮುರಿದೋಗಿತ್ತು ಮೊನ್ನೆ, ಒಂದು 4-5 ತಿಂಗಳಿಂದ. ಪರವಾಗಿಲ್ಲ, 2 ತರ ಇನ್ನೂ 4 ಐತಲ್ಲ ಅಂತ. ಹಿಂಗೆ ಸಿನಿಮಾ ತೊಗೋಬೇಕು. ಆ್ಯಂಡ್ ಆಮೇಲೆ ಶೌರ್ಯ ಸರ್ ಹೇಳ್ದಂಗೆ, ಅಂದರೆ ಪಾಪ ನೀವೆಲ್ಲ ತುಂಬ ಎಮೋಷನಲ್ ಆಗಿ ಹೇಳಿದ್ದೀರಿ. ಯಾವುದು ಸಿನಿಮಾ ಎಮೋಷನಲ್ ಆಗಿ ಹಂಗೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಮಾಡಬಾರ್ದು, ಖುಷಿಯಾಗಿ ಕೆಲಸ ಮಾಡಬೇಕು. ಶೌರ್ಯ ಸರ್ ನೋವು ಕಾಣಿಸ್ತಿತ್ತು ನನಗೆ, ಅಂದರೆ ಮನೆಯವ್ರು ಹೆಂಗೆ ಕೂಳೆ ಕೊಟ್ಟವ್ರೆ ಅಂತ. ಬಿಕಾಸ್ ಅವ್ರವ್ರ ಹೆಂಡತಿ ರೋಡಿಯೋ ಸೌಟಿನ ತೂಕ ಅವ್ರವ್ರ ಗಂಡನ ಮೂಳೆಗೆ ಗೊತ್ತಿರುತ್ತೆ. ಹೇಳ್ತೀನಿ, ಹೇಳಕ್ ಬಂದೆ ನಾನು ಕಂಪ್ಲೀಟ್ ಮಾಡಕ್ ಬಿಟ್ರೆ ಫ್ಲೋಲ್ಲಿ ಹೇಳ್ತೀನಿ, ಮಧ್ಯದಲ್ಲಿ ಮಾತಾಡಿದ್ರೆ ಓಕೆ. ಏನಾಗುತ್ತೆ ಗೊತ್ತಾ, ಅಂದರೆ ಈಗ ಈ ಐಫೈ ಅಂತ ಏನು ಟೀಮ್ ಇದೆ, ಇಲ್ಲಿ ಕಾಣ್ತಾ ಇರೋ 5 ಜನಕ್ಕೆ ಚಪ್ಪಾಳೆ ಬೀಳ್ತಿದೆ. ಆ್ಯಕ್ಚುಲಿ ಕಾಣದೇ ಇರೋ ಇನ್ನು 5 ಸಿನಿಮಾಗಳಿದೆ, ಅವಕ್ಕೆ ಚಪ್ಪಾಳೆ ಬೀಳ್ಬೇಕಾಗಿರೋದು ಯಾರು ಗೊತ್ತಾ, ಅವ್ರವ್ರ ಹೆಂಡ್ತಿರು. ನಿಜವಾಗ್ಲೂ ಅಮ್ಮ ನೀವು ಯಾರೋ ಗೊತ್ತಿಲ್ಲ, ನಾನು ನೋಡಿಲ್ಲ, ಬಟ್ ಹೇಳ್ತೀನಿ ಕೇಳಿ. ಮನೆಗಳಲ್ಲಿ ಚಾನೆಲ್ ಚೇಂಜ್ ಮಾಡೋಕ್ಕೆ ಹೆಂಡ್ತಿ ಬಿಡಲ್ಲ. ನಿಮ್ಮ ಗಂಡಿರು ಕೆಲಸ ಬದುಕೆಲ್ಲ ಚೇಂಜ್ ಮಾಡಿದ್ರು, ನೀವು ಆ ಸಹನೆಯಿಂದ ಅವ್ರ ಪ್ರೋತ್ಸಾಹ ನೀಡಿದ್ದೀರಿ. ಅದಕ್ಕೆ ಮೊದಲು ನಿಮಗೆ ಚಪ್ಪಾಳೆ ಬೀಳಬೇಕು. ಇವ್ರುಗಳಲ್ಲಿ ಎಲ್ಲ ನೆಮ್ಮದಿಯಾಗಿ ಎಲ್ರಿಗೂ ಮಾತ್ರೆ ಕೊಟ್ಕೊಂಡು ಸುಂದರವಾದ ಬದುಕು ಮಾಡ್ತಿದ್ರು. ಸಿನಿಮಾಗೆ ಬಂದು ಇವರೇ ಮಾತ್ರೆ ನುಂಗಂಗೆ ಆಗೋಯ್ತು, ನಿದ್ದೆ ಬರ್ತಿಲ್ಲ, ಲೋ BP. ಬಿಕಾಸ್ ತುಂಬ ಹೊಸಬ್ರು ಇವರು, ನಾನು ನೋಡಿದ್ದೀನಿ, ಅವ್ರ ಜೊತೆ ನಿಂತು ಕೆಲಸ ಮಾಡಿದ್ದೀನಿ. ತುಂಬ ಡಿಸಿಪ್ಲಿನ್ಡ್ ಟೀಮ್ ಇದು. ನೋಡಿ ಇವರೇ ಹೇಳ್ದಂಗೆ ಅದೇನೋ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸೋರಂತೆ, ನಾನೇ ನನ್ನ ಜೀವನದಲ್ಲಿ ಮಾಡಿಸಿಲ್ಲ. ದಿನ ಬೆಳಗ್ಗೆ ಫೈಟು, ನಿನ್ನೆ ರಾತ್ರಿ ಒಬ್ರು ಹೊಡೆದವ್ರೆ ಉಸಿರಾಡೋಕ್ಕಾಗ್ತಿಲ್ಲ, ಈ ಥರದ್ದಿದೆ. ನಾನು ಒಂದಿನ ಆದ್ರೂ ಯೋಚನೆನೂ ಮಾಡಿಲ್ಲ, ನಿಮ್ಗೆ ಅಷ್ಟು ಕಾಳಜಿ ಇದೆ. ಆ ಥರದ್ದೊಂದು ಟೀಮು, ಈ ಥರದ್ದೊಂದು ಟೀಮು. ಇಲ್ಲಿ ಇವ್ರಿಗೆ ಏನು ಸಮಸ್ಯೆ ಆಗಿತ್ತು ಅಂದರೆ, ಅಲ್ಲಿ ನಮ್ಮವ್ರಿಗೂ ನಮ್ಮಲ್ಲಿ ಏನು ಗೊತ್ತಾ, ಒಳ್ಳೆಯವರು ಅಂತಿದ್ದಂಗೆ ಅದು ಒಂಥರ ಆಗ್ಬಿಡುತ್ತೆ. ಈ ಮಣ್ಣುಳಗಳೆಲ್ಲ ಎಡೆ ಇಟ್ಬಿಡ್ತವೆ ಸೆಟ್ಟಲ್ಲಿ. ಸುಮ್ಮನೆ ಮಣ್ಣುಳಗಳು ಹೊಸಬ್ರು ಅಂತಿದ್ದಂಗೆ ಎಡೆ ಎತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡ್ದು, ಪುಸ್ ಅಂತ. ಇವರು ಸಾರು ಆವಂತ ಯಾವಾಗ ಮಣ್ಣುಳ ತುಳಿರಯ ಅಂತ. ಆ ಥರದ ಪರಿಸ್ಥಿತಿಲಿ ಪಾಪ ಕೆಲಸ ಮಾಡಿದ್ರು. ನಾನು ನೋಡಿದ್ದೀನಿ ಸರ್, ನಿಮ್ಗಳ ಕಷ್ಟ ಇದೆಲ್ಲ. ಮೇಯ್ನು ಅದೇ ಆ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾರು ಅಂತ ಅಂದ್ರೆ ಯೋಚನೆ ಮಾಡಬೇಡಿ, ಬಿಕಾಸ್ ಏನೋ ನೆಮ್ಮದಿಯಾಗಿ ಮಾಡ್ಕೊಂಡಿದ್ರು ನಮ್ಮ ಮಕ್ಕಳು, ಇದು ಬೇಕಿತ್ತ ಅಂತ. ಅದು ಫಸ್ಟ್ ಹಂಗೆ ಅನ್ಸೋದು. ನಾನು ಬದುಕಲ್ಲಿ ತುಂಬ ಮೇಲೆ ಕೆಳಗೆ, ಸೋಲು ಗೆಲುವು, ಬೇಜಾನ್ ಎಡವಟ್ಗಳು ಮಾಡ್ಕೊಂಡಿದ್ದೀನಿ. ಆಗ ಹಂಗೆ ಹೇಳೋದು, ಈ ಸಂಬಂಧಿಕರೆಲ್ಲ ಅವ್ರು ಇರೋದೇ ಅದಕ್ಕೆ, ಅವ್ರು ಹೇಳ್ತಾ ಇರಬೇಕು ಹಂಗೆ, ಇವ್ರಿಗೆ ಇವೆಲ್ಲ ಬೇಕಿತ್ತ ಅಂತ ಫಸ್ಟ್ ಅಂತಾರೆ. ಸೂಪರಾಗಿ ಆಗ್ಬಿಡಿ. ಆಮೇಲೆ ನಮ್ಗೆ ಗೊತ್ತಿತ್ತು ಅವ್ನು ಸೋಲು ಒಪ್ಕೊಳ್ಳಲ್ಲ, ಅವನೊಳಗೊಂದು ಹಠ ಇತ್ತು, ನಮ್ಗೆ ಅದು ಕಾಣ್ತಿತ್ತು ಅಂತ. ಹಂಗೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಸರ್. ಸೊ ತುಂಬ ಆರಾಮಾಗಿ ಕೆಲಸಗಳು ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ನಾನು ಮಾಡಿದಿರೋಂಥದ್ದು ಒಂದು ಪಾತ್ರ ಕೊಟ್ಟಿದ್ದೀರಿ ಸೂರ್ಯ ಸರ್. ಗೊತ್ತಿಲ್ಲ ಅದು ಹೆಂಗೆ ಮಾಡಿದ್ದೀನೋ, ಅದು ನಿಮ್ಮದು ಕೊಡಗು ಭಾಷೆ ನಾನು ಫಸ್ಟ್ ಟೈಮ್ ಕೇಳಿದ್ದು. ಒಂದು ನಿಮಿಷ ಸರಿ, ನಾನು ಫ್ಲೋ ಕಟ್ ಮಾಡ್ತಾ ಇದ್ದೀನಿ. ಕಾಕ್ರೋಚ್ ಸುದ್ದಿ ನನ್ನ ಬಗ್ಗೆ ಹೇಳಬೇಕಾಗಿತ್ತು, ಅದೇ ಮಾಡೋಕ್ಕಾಗ್ದು. ಐ ಮೀನ್ ಇದುವರೆಗೂ ಮಾಡದೇ ಇರೋ ರೋಲ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ, ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಅವರು 3.5 minutes ವಿತೌಟ್ ಕಟ್, ಅಂದರೆ ಸಿಂಗಲ್ ಟೇಕಲ್ಲಿ ಒಂದು ಸೀನ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಕತೆ ಹೇಳುವಾಗ ನೀವು ಅದೆಲ್ಲ ಹೇಳ್ಬೇಡಿ ಸರ್, ನೀವು ಬೆಳಿಗ್ಗೆ ಬಂದಂಗೆ ನನಗೆ ಹೇಳಿ ಸೆಟ್ಟಕ್ಕೆ ಬಂದಂಗ ಅಂತ. ನನಗೆ ಭಯ ಇತ್ತು, 3.5 minutes ಮಾಡ್ತಾರೆ ಅವರು ಸಿಂಗಲ್ ಟೇಕಲ್ಲಿ ಅಂತ. ಒಂದೇ ಸತಿ ಹೇಳಿದ್ದು ಸರ್ ಮಾಡೋಣ ಅಂತಂದ್ರು, ನನಗಾಗಲೂ ಭಯ ಇತ್ತು. ದೆನ್ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸಿಂಗಲ್ ಟೇಕಲ್ಲಿ ಎಸ್ ಡನ್ ಇಟ್. ಆ್ಯಂಡ್ ವಿತೌಟ್ ಕಟ್ ಅದನ್ನ ನೀವು ಸಿನಿಮಾ ನೋಡೋಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅದನ್ನು ಮಾಡಿದ್ದಕ್ಕೆ. ಆ ಸೀನ್ ಮಾತ್ರ ಒಂದು ಫುಲ್ ಮೀಲ್ಸ್ ಇದ್ದಂಗೆ ಇರುತ್ತೆ. ದಯವಿಟ್ಟು ಅದು ಎಂಜಾಯ್ ಮಾಡಿ, ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬೇಡಿ ಅದನ್ನು. ಎಸ್, ಥ್ಯಾಂಕ್ ಯು ಸರ್. ಅಂದರೆ ಗೊತ್ತಿಲ್ಲ ನನಗೆ, ನಾನು ಯಾವಾಗಲೂ ಒಂದೇ ಹೇಳೋದು, ನಾನು ಸುಮ್ಮನೆ ಖಾಲಿ ಬಾಟ್ಲ ಥರ ಹೋಗ್ತೀನಿ, ಏನು ಬೇಕೋ ಅದನ್ನು ತುಂಬೋದು ನೀವು ಅಂತ. ಆಗಲೇ ಶೌರ್ಯ ಸರ್ ಹೇಳ್ದಂಗೆ ಅದೇನೋ ರಸ ಸಾಂಬಾರು ಸೇರುವ ಬಗ್ಗೆ ಎಲ್ಲ ಹೇಳಿದ್ರು. ನನಗೆ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ. ಡೈರೆಕ್ಟ್ ಏನು ಹೇಳ್ತಾರೆ, ಅವ್ರು ಏನು ಬಯಸ್ತಿದ್ದಾರೆ ಅಂತ ಮಾತ್ರ ಗೊತ್ತಿರುತ್ತೆ. ತಪ್ಪಿದ್ರೆ ಕ್ಷಮಿಸಿ, ನಂಗೆ ಗೊತ್ತಿಲ್ಲ ಅದೆಲ್ಲ ಇವರು ಹೇಳಿದ್ದೆಲ್ಲ. ಡೈರೆಕ್ಟ್ರು ನೋಡ್ತೀನಿ, ಅವರು ಹೇಳುವಾಗ ಗೊತ್ತಾಗುತ್ತೆ ನನಗೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ. ಬಟ್ ನನಗೆ ಆ ಕೊಡಗು ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ತು ಮಾಡಿದ್ದು. ಬಟ್ ನಾನು ಅವ್ರಿಗೆ ಅದನ್ನೇ ಹೇಳಿದೆ. ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್, ರಾತ್ರಿ 2:30 ಬಂದಿದ್ರು ನನ್ನ ರೂಮ್ಗೆ. ಅಣ್ಣ ನೀನು ಹೋಗಿ ಮಲ್ಕೋ, ನನಗೂ ಮಲ್ಗಕ್ಕೆ ಬಿಡು, ಬೆಳಗ್ಗೆ ಬರ್ತೀನಿ, ಮಾಡಿಲ್ಲ ಅಂದರೆ ಅವಾಗ ಸಂಬಳ ಕಟ್ ಮಾಡ್ಕೊಬಿಡಿ ನಂದು ಅಂತ. ಅವತ್ತಿಂದು ಒಂದೇ ಶಾರ್ಟು, ಮೇ ಬಿ ಫಸ್ಟ್ ಟೇಕ್ ಒಂದೇ ಶಾರ್ಟ್. ಅದು ಒಂದ್ಸರಿ ನೋಡಿದ್ದೆ, ಮಾಡ್ತೀನಿ ಬಿಡಿ ಸರ್ ಅಂತ. ಖುಷಿ ಆಯಿತು. ಅದು ಇಡೀ ಸೆಟ್ ಚಪ್ಪಾಳೆ ಹೊಡೆದ್ರು ಅವತ್ತು. ಥ್ಯಾಂಕ್ ಯು ಇಡೀ ಟೀಮು, ಥ್ಯಾಂಕ್ ಯು. ಆ್ಯಂಡ್ ಪ್ರಸನ್ನ ಸರ್, ಸತ್ಯ ಸರ್, ಥ್ಯಾಂಕ್ ಯು. ನೀವೆಲ್ಲ ಯಾವುದೋ ಫೀಲ್ಡ್ನವರು, ಇದನ್ನು ನಂಬ್ಕೊಂಡು ಬಂದಿದ್ದೀರಿ.
ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಅಂದರೆ ಅವ್ರ ಪಾಪ ಹೇಳ್ಕೊಳಕ್ಕೆ ಆಗದಿರೋಷ್ಟು ಕಷ್ಟ ಅನುಭವಿಸಿದ್ದಾರೆ ಇದರಲ್ಲಿ, ನನಗೆ ಗೊತ್ತು. ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ. ಪರವಾಗಿಲ್ಲ, ಈ ಸಿನಿಮಾ ಗೆದ್ಮೇಲೆ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ನೀವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ನನ್ನಿಂದ ತೊಂದರೆ ಆಗಿಲ್ಲ ಅನ್ಸುತ್ತೆ ಅವತ್ತು. ಥ್ಯಾಂಕ್ ಯು.